ಶಿವಮೊಗ್ಗದಲ್ಲೂ ಕೂಡ ಬಹಳ ಸರ್ಪ್ರೈಸ್ ಆಗಿ ಈ ಬಾರಿ ಕ್ಯಾಂಡಿಡೇಟ್ ಅನ್ನ ಹಾಕಲಾಗಿದೆ. ಕಾಂಗ್ರೆಸ್ನಿಂದ ಯಾರು ನಿಲ್ತಾರೆ, ಹಾಗಾದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಯಾರು, ಬಹಳ ಸರ್ಪ್ರೈಸ್ ಆಗಿದೆ ಕ್ಯಾಂಡಿಡೇಟ್ ನನ್ನ ಲೀಸ್ಟ್. ನಾವು ಕೂಡ ಅದನ್ನ ನೋಡ್ತಾ ಹೋಗೋಣ. ಶಿವಮೊಗ್ಗ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಹಾಗೆ ಬಿಜೆಪಿಯಿಂದ BY ರಾಘವೇಂದ್ರ. ಗೀತಾ ಶಿವರಾಜ್ ಕುಮಾರ್ ಮಾಜಿ ಸಿಎಂ ಬಂಗಾರಪ್ಪ ಅವರ ಪುತ್ರಿ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸೊಸೆ. ಶಿವಮೊಗ್ಗದಲ್ಲಿ ಈಡಿಗ ಸಮುದಾಯದ ಬಲದ ನಿರೀಕ್ಷೆ ಇರೋದ್ರಿಂದ ಇವರನ್ನ ನಿಲ್ಲಿಸಲಾಗಿದೆ. ಜೊತೆಗೆ ಶಿವರಾಜ್ ಕುಮಾರ್ ಅವರ ಬಲ ಕೂಡ ಇದೆ. ಇದೀಗ ಸಹೋದರ ಮಧು ಬಂಗಾರಪ್ಪ ಅವರ ಸಲಹೆಯಂತೆ ಪಕ್ಷಕ್ಕೆ ಸೇರ್ಪಡೆ ಕೂಡ ಆಗಿದ್ದಾರೆ. ಈ ಹಿಂದೆ JDSನಿಂದ ನಿಂತು ಬಿಜೆಪಿಗೆ ಪ್ರಬಲ ಪೈಪೋಟಿಯನ್ನ ಕೊಟ್ಟಿದ್ರು ಗೀತಾ ಶಿವರಾಜ್ ಕುಮಾರ್ ಅವರು. ಈ ಬಾರಿ ಕಾಂಗ್ರೆಸ್ನಿಂದ ನಿಲ್ತಾ ಇದ್ದಾರೆ. ಹಾಗೆ BY ರಾಘವೇಂದ್ರ ಅವರ ಬಗ್ಗೆ ಹೇಳೋದೇ ಬೇಡ. ಹಾಲಿ ಸಂಸದರು, ಅಪ್ಪ ಮಾಜಿ ಸಿಎಂ ಯಡಿಯೂರಪ್ಪ ಅವರ ದೊಡ್ಡ ಮಟ್ಟದಲ್ಲಿ ಆನೆ ಬಲ ಇದೆ. BY ರಾಘವೇಂದ್ರ ಅವರಿಗೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಪ್ರಧಾನಿ ಮೋದಿ ಅವರ ನಾಮಬಲ ಕೂಡ ಇದೆ. ಇತ್ತೀಚೆಗೆ ಜಿಲ್ಲೆಗೆ ಏರ್ಪೋರ್ಟ್ ತಂದುಕೊಟ್ಟಂತ ಹೆಗ್ಗಳಿಕೆ ಕೂಡ ಇದೆ. ಹಾಗೆ ಲಿಂಗಾಯತ ವೋಟ್ ಬ್ಯಾಂಕ್ ಇವರ ಶಕ್ತಿ. ಇದುವರೆಗೆ ಇವರ ವಿರುದ್ಧ ಅಕ್ರಮದ ಆರೋಪ ಕೇಳಿಬಂದಿಲ್ಲ. ಒಳ್ಳೆಯ ರಾಜಕಾರಣಿ ಅನ್ನುವಂತ ಹೆಸರು ಕೂಡ ಇದೆ. ಇನ್ನು